ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರಿಗೂ ಶುಭೋದಯ. ಬೆಳಗ್ಗೆನೇ ನನ್ನ ಮಗಳಿಗೆ ಟೈಮ್ ಆಗಿದೆ ಅಂತ ಸ್ಕೂಲ್ಗೆ ಕರ್ಕೊಂಡು ಹೋದೆ. ನೆಕ್ಸ್ಟ್ ಅದಾದ ನಂತರ ಬರಬೇಕಾದ್ರೆ ಹಾಗೆ ಸ್ವಲ್ಪ ಕಿಚನ್ ಐಟಮ್ ಬೇಕಾಗಿತ್ತು. ಸೊ ಅದಕ್ಕೆ ಅಂತ ಶೋಭಾ ಮಾರ್ಟ್ಗೆ ಹೋಗಿದ್ದೆ. ಈ ಥರ ಮಾರ್ಕೆಟ್ಗೆ ಹೋದರೆ ನಾವು ಅಂದ್ಕೊಳೋದೇ ಒಂದು, ಆದರೆ ತೊಗೊಂಬರೋದೇ ಒಂದು 500 ತೊಗೊಂಬರೋಣ ಅಂತ ಹೋಗಿರ್ತೀವಿ. ಸೊ ಅಲ್ಲಿ ಅಮೌಂಟ್ ಆಗೋದು 1000 ಆಗಿರುತ್ತೆ. ಎಲ್ಲರ ಮನೇಲೂ ಇದೇನೆ ಫ್ರೆಂಡ್ಸ್. ಈ ಥರ ಮಾರ್ಕೆಟ್ಗೆ ಹೋದರೆ ಸಾಕು, ಬೇಡದೇ ಇರೋ ಐಟಮ್ಸ್ ಎಲ್ಲ ತೊಗೊಂಬರ್ತೀವಿ. ಏಕೆಂದರೆ ಅಲ್ಲೆಲ್ಲ ಐಟಮ್ಸ್ ಇರುತ್ತೆ ಅಲ್ವಾ, ನೋಡಿದ್ರೆ ಸಾಕು ಮನೇಲಿ ಅದಿಲ್ಲ ಇದಿಲ್ಲ ಅಂತೇಳ್ಬಿಟ್ಟು ಎಲ್ಲನೂ ತೊಗೊಂಡು ಹಾಕ್ಕೊತೀವಿ. ಅದೇ ರೀತಿ ಹಾಗೆ ಮನೆಗೆ ಬಂದೆ. ಮಧ್ಯಾಹ್ನ ಕೂಡ ಮಳೆ ಸ್ಟಾರ್ಟ್ ಆಗಿದೆ. ನಮ್ಮ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಚಳಿ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಔಟ್ಸೈಡ್ ನೋಡಿದ್ರೆ ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇದೆ. ಸೊ ಏನಾದರೂ ಚಳಿಗೆ ತಿನ್ನಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಚಳಿಗಾಲದಲ್ಲಿ ಯಾಕೆ ವೆಯ್ಟ್ ಗೇನ್ ತುಂಬ ಆಗುತ್ತೆ ಅಂದರೆ, ಆ ಸೈಡ್ ಚಳಿ ಆಗ್ತಾ ಇರುತ್ತೆ, ಏನಾದರೂ ಒಂದು ತಿನ್ನಬೇಕು ಅನಿಸ್ತಾ ಇರುತ್ತೆ. ಆಗ ನಮ್ಮ ಬಾಯಿ ಸುಮ್ಮನೆ ಇರೋದಿಲ್ಲ. ಅದಕ್ಕೆ ನಾವು ಏನಾದರೂ ಒಂದು ನಮ್ಮ ಹೊಟ್ಟೆಗೆ ಹಾಕ್ಕೊತಾ ಇರ್ತೀವಲ್ವ. ಸೊ ಅದರಿಂದ ನಮ್ಮ ವೆಯ್ಟ್ ಗೇನ್ ಆಗುತ್ತೆ. ಚಳಿಗಾಲದಲ್ಲಿ ಹೆಚ್ಚಾಗಿ ಬಜ್ಜಿ ಬೋಂಡ ಆ ಥರ ಆಯಿಲಿ ಫುಡ್ ಎಲ್ಲ ತುಂಬ ತಿಂತಾರಲ್ವ. ಸೊ ಅದರಿಂದ ವೆಯ್ಟ್ ಗೇನ್ ಆಗುತ್ತೆ. ಶುಕ್ರವಾರ ಆಗಿರೋದ್ರಿಂದ ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಟೆಂಪಲ್ ಹೋಗಬೇಕಾಗಿತ್ತು. 48 ಡೇಸ್ ಪೂಜೆ ಇರುತ್ತೆ, ಡೈಲಿ ಪೂಜೆ ಇರುತ್ತೆ. ಸೊ ಅದರಿಂದ ನಾನು ಕೂಡ ದೇವಸ್ಥಾನಕ್ಕೆ ಬಂದಿದ್ದೀನಿ ಮಕ್ಕಳನ್ನ ಕರ್ಕೊಂಡು. ಹಾಗೆಯೇ ಪೂಜೆ ಎಲ್ಲ ಮುಗೀತು. ಸೊ ಇನ್ನು ಪ್ರಸಾದ ತಿಂದ್ಕೊಂಡು ಹೋಗಬೇಕು. ಡೈಲಿ ಈವ್ನಿಂಗ್ ಪೂಜೆಯಲ್ಲಿ ಪ್ರಸಾದ ಕೂಡ ಇರುತ್ತೆ ಫ್ರೆಂಡ್ಸ್. ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇದಾಗಿತ್ತು ನನ್ನ ಫ್ರೈಡೇ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.